MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈ ಬಿಕ್ಲು ಬಗ್ಗೆ ಸಾಕಷ್ಟು ಸಂಗತಿಗಳು. ಬಿಕ್ಲು ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಈಗ ಯಾರ್ಯಾರು ಇದರ ವ್ಯಾಪ್ತಿ ಬಂದಿದ್ದಾರೆ ನಮಗೂ ನಿಮಗೂ ಗೊತ್ತಿದೆ. ಶಾಸಕರು ಕೂಡ ಇದರ ವ್ಯಾಪ್ತಿಯಲ್ಲಿದ್ದಾರೆ ಅನ್ನುವಂಥ ಆರೋಪ. ಇನ್ನು ಜಗ್ಗ ಅಲಿಯಾಸ್ ಜಗದೀಶನ ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ. ಬಿಕ್ಲು ಶಿವ ಹತ್ಯೆಯ ನಂಬರ್ 1 ಆರೋಪಿ. ದಾಳಿ ವೇಳೆ ಪಿಸ್ತೂಲಿನ ಲೈಸೆನ್ಸ್ ಸಿಕ್ಕಿದೆ, ಆದರೆ ಪಿಸ್ತೂಲ್ ಸಿಕ್ಕಿಲ್ಲ. ಹಲವಾರು ದಾಖಲೆಗಳು ಕೂಡ ಸಿಕ್ಕಿವೆ. ಹಾಗಾದರೆ ಪಿಸ್ತೂಲನ್ನು ಈತ ಜೊತೆಗೆ ಒಯ್ದಿದ್ದಾನ? ಈ ಪ್ರಶ್ನೆ ಪೊಲೀಸರನ್ನ ಕಾಡ್ತಾ ಇದೆ. ಮೊದಲು ರೌಡಿ ಶೀಟರ್ ಪಟ್ಟ ಹೊತ್ತಂಥ ವ್ಯಕ್ತಿ. ಅದಾದ ಮೇಲೆ ಬಸವರಾಜ್ ಅವರ ಪ್ರಭಾವದಿಂದಲೇ ರೌಡಿ ಶೀಟರ್ನಿಂದ ಹೊರಗಡೆ ಬಂದ ಅನ್ನುವಂಥ ಮಾತು. ಆರೋಪಿ ಜಗದೀಶ್ ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ. ಆ ಸಂದರ್ಭದಲ್ಲಿ ಈ ಪಿಸ್ತೂಲಿನ ಲೈಸೆನ್ಸ್ ಕೂಡ ಪತ್ತೆಯಾಗಿದೆ, ಆದರೆ ಪಿಸ್ತೂಲ್ ಸಿಕ್ಕಿಲ್ಲ. ಹಲವಾರು ದಾಖಲೆಗಳು ಕೂಡ ಸಿಕ್ಕಿವೆ. ಈ ಕೇಸಲ್ಲಿ A1 ಜಗ್ಗ ಯಾರಿದ್ದಾರೋ ಅವರ ಆಫೀಸ್ ಮತ್ತೆ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ ನಿನ್ನೆ. ಯಾಕಂದರೆ ಈ ಕೇಸ್ ಸಂಬಂಧಪಟ್ಟ ಏನಾದರೂ ಸುಳಿವುಗೋಸ್ಕರ ಅಂತ ಸರ್ಚ್ ಮಾಡಿದ್ದೀವಿ. ಈ ಕೇಸಲ್ಲಿ A1 ಜಗ್ಗ ಯಾರಿದ್ದಾರೋ ಅವರ ಆಫೀಸ್ ಮತ್ತೆ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ ನಿನ್ನೆ. ಯಾಕಂದರೆ ಈ ಕೇಸ್ ಸಂಬಂಧಪಟ್ಟ ಏನಾದರೂ ಸುಳಿವುಗೋಸ್ಕರ ಅಂತ ಸರ್ಚ್ ಮಾಡಿದ್ದೀವಿ. ಈ ಕೇಸಲ್ಲಿ ಇನ್ನು ಗನ್ ಲೈಸೆನ್ಸ್ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ. ಜೊತೆಗೇನೆ ಜಗ್ಗ ಪಿಸ್ತೂಲ್ ಒಯ್ದಿರಬಹುದು. ಯಾಕಂದರೆ ದಾಳಿ ಸಂದರ್ಭದಲ್ಲಿ ಅದರ ದಾಖಲೆಗಳು ಪತ್ತೆಯಾಗಿವೆ, ಆದರೆ ಅಪ್ಪಿತಪ್ಪಿ ವೆಪನ್ ಪತ್ತೆ ಆಗಿಲ್ಲ. ಅಂದರೆ ಜೊತೆಗೆ ಒಯ್ದಿರಬಹುದು ಅನ್ನುವಂಥ ಮಾಹಿತಿ. ACP ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ತನಿಖಾಧಿಕಾರಿ ACP ರಾಥೋಡ್ ಇವರ ಮನೆಯಲ್ಲಿ ಹಲವಾರು ದಾಖಲಾತಿಗಳು ಸಿಕ್ಕಿವೆ. ಕಚೇರಿನಲ್ಲೂ ಕೂಡ ಅಷ್ಟೇನೇ ಒಂದಷ್ಟು ಪೇಪರ್ಗಳು, ದಾಖಲೆಗಳು ಸಿಕ್ಕಿವೆ. ಲೈಸೆನ್ಸ್ ಇರೋದು ಸಿಕ್ಕಿದೆ, ಅದರ ವಿವರಗಳು, ಆದರೆ ವೆಪನ್ ಪತ್ತೆ ಇಲ್ಲ. ಅಂದರೆ ಜೊತೆಗೆ ಒಯ್ದಿರಬಹುದು. ಜೊತೆಗೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಒಂದಷ್ಟು ಜನರನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ಇನ್ನು ಕೆಲವರು ಕೂಡ ಇದರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ. ಹಿಂಗಾಗೇ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಮೇಶ್ ಬಾನೋತ್ ಜಂಟಿ ಪೊಲೀಸ್ ಆಯುಕ್ತರು ಅವರು ವಿವರ ಕೊಟ್ಟಿದ್ದಾರೆ. ಅರುಣ್ ಮತ್ತು ನವೀನ್ ಇವರಿಬ್ಬರನ್ನ ಬಂಧಿಸಿದ್ದಾರೆ. ವಿಚಾರಣೆ ನಡೆಸಲಾಗ್ತಾ ಇದೆ. ಒಟ್ಟು 14 ದಿವಸ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಅಂದರೆ ಈಗ ಮತ್ತಿಬ್ಬರು ಇದರ ವ್ಯಾಪ್ತಿಗೆ ಬಂದಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರು ಇದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ. ಅರುಣ್ ಮತ್ತು ನವೀನ್ ಇವರ ಇಬ್ಬರ ಹೆಸರು. ಈ ಬಿಕ್ಲು ಶಿವ ಮರ್ಡರ್ ಆದ ನಂತರ ತಮ್ಮೆಲ್ಲರಿಗೂ ಗೊತ್ತು, ಒಂದು 5 ಜನನು ನಾವು ಸೆಕ್ಯೂರ್ ಮಾಡಿ ಅದ್ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಿನ್ನೆ ಅರ್ಲಿ ಮಾರ್ನಿಂಗ್ ಅಂದರೆ ಮೊನ್ನೆ ರಾತ್ರಿ 12:30 ಸಮಯದಲ್ಲಿ ಇಬ್ಬರು ಅರುಣ್ ಮತ್ತು ನವೀನ್ ಅಂತ ಇಬ್ಬರನ್ನು ರಾತ್ರಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ನಂತರ ಅವ್ರು ಕನ್ಫರ್ಮ್ ಮಾಡಿಕೊಂಡು ನಾವು ನಿನ್ನೆ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಅವನು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿದ ನಂತರ ಮತ್ತೆ ಸಂಜೆ ಅವನು ಮೊನ್ನೆ ಜಡ್ಜ್ ಅವ್ರ ಕಡೆ ಪ್ರೊಡ್ಯೂಸ್ ಮಾಡಿದ ನಂತರ 14 ಡೇಸ್ ಕಸ್ಟಡಿ ಕೇಳಿದ್ದೀವಿ. 14 ಡೇಸ್ ಕಸ್ಟಡಿ ಕೊಟ್ಟಿದ್ದಾರೆ. ಆಗಸ್ಟ್ 2ನೇ ತಾರೀಕುವರೆಗೂ ನಮಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ ವಿಚಾರಣೆ ನಡೀತಾ ಇದೆ. ಅವರು ರೋಲು ಮತ್ತು ಅವರು ಏನೇನು ಮಾಡಿದ್ರಂತ ಅದು ರೂಲ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಮೇಲೆ ಕರ್ಕೊಂಡು ಈಗ ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದಕ್ಕೋಸ್ಕರ ಇನ್ನೂ ಎಂಕ್ವೈರಿ ನಡೀತಾ ಇದೆ. ಅವರು ಇನ್ವಾಲ್ವ್ಮೆಂಟ್ ಇದ್ದರೆ ಆಮೇಲೆ ಅವ್ರನ್ನೂ ಅರೆಸ್ಟ್ ಮಾಡಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಈ ಕ್ರೈಮ್ನಲ್ಲಿ, ಈ ಮರ್ಡರ್ ಕೇಸಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರೆ ಅವರನ್ನು ನಾವು ಅರೆಸ್ಟ್ ಮಾಡಿ ಕಳಿಸ್ತೀವಿ. ಈಗ ವಿಚಾರಣೆ ನಡೀತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.